ಒಂದು ಸೇವೆಯನ್ನ ಪಡೆಯುವಂತದ್ದು ಆಧಾರ್ ಕಾರ್ಡ್ ಮತ್ತೆ ಅವ್ರದ್ದು ರೇಷನ್ ಕಾರ್ಡ್ ಏನಿರುತ್ತೆ ಅದನ್ನೇ ಸ್ಕ್ಯಾನ್ ಮಾಡಿ ಈ ಒಂದು ಸೌಲಭ್ಯನ ನಾವು ಕೊಡ್ತಾ ಇದ್ದೀವಿ. ನೇರವಾಗಿ ಮೇಡಮ್ ಈ ಕಾರ್ಡ್ ವರ್ಕ್ ಆಗುತ್ತಾ? ಖಂಡಿತ ವರ್ಕ್ ಆಗ್ತಾ ಇದೆ. ಇದು ತುಂಬಾ ಸುಲಭವಾದದ್ದು. ಆಕ್ಚುಲಿ ನಮ್ಮ ಫೋನಲ್ಲಿ ನಾವೇ ಮಾಡ್ಕೊಳ್ಬಹುದು. ಆಶಾ ಕಾರ್ಯಕರ್ತೆ ಆಗಿರ್ಬೋದು, ಯಾರು ಬೆನಿಫಿಷರಿ ಇರ್ತಾರೆ ಅವ್ರ ಮೊಬೈಲ್ ಅಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ಮೇಡಮ್, ಈ ಕಾರ್ಡ್ ನಿಜಕ್ಕೂ ಕೂಡ ಚಿಕಿತ್ಸೆ ಈ ಕಾರ್ಡ್ ಇಂದ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ? ಖಂಡಿತ ಸಿಗುತ್ತೆ. ಇಲ್ಲ ಆ ತರ ಏನಿಲ್ಲ ಸರ್, ರಿಎಂಬರ್ಸ್ಮೆಂಟ್ ತರ ಏನೂ ಇಲ್ಲ. ಮುಂಚೆನೆ ಅವ್ರ ಚಿಕಿತ್ಸೆಗೆ ಮುಂಚೆನೆ ನಮ್ಮ ಎಂಪಾನಲ್ಮೆಂಟ್ ಹಾಸ್ಪಿಟಲ್ ಬಂದು ಫ್ರೀ ಟ್ರೀಟ್ಮೆಂಟ್ ತಗೋಬಹುದು. BPL ಕಾರ್ಡ್ಗೆ 5 ಲಕ್ಷ ಅಂತ ನೀವು ಹೇಳಿದ್ರಿ. ಹೌದು, 5 ಲಕ್ಷ BPL ಕಾರ್ಡ್ಗಾದ್ರೆ ಒಂದು ಕಾರ್ಡ್ ಒಂದು 4 ಜನ ಇರ್ತಾರೆ, ಒಬ್ಬೊಬ್ರಿಗೂ 5 ಲಕ್ಷನ. ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂತ 5 ಬರುತ್ತೆ ಅಷ್ಟೇ. ಕೆಲವೊಂದು ಕಡೆ ಟ್ರೀಟ್ಮೆಂಟ್ ಸಿಗಲಿಲ್ಲ, ಅದಾದ್ಮೇಲೆ ಸುಮಾರು ಕಾರ್ಡ್ಗಳು ಬಂದು ಹಾಗೆ ಹೋಯ್ತು. ಇದು ಹಂಗೇನಾ ಅಂತ? ಇಲ್ಲ ಸರ್, ಇದು 2018ರಿಂದನೂ ಚೆನ್ನಾಗಿ ಚಾಲ್ತಿಲೇ ಇದೆ. ಎಷ್ಟು 16,409 ಕೇಸಸ್ನ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಮೈಸೂರು ಡಿಸ್ಟ್ರಿಕ್ಟ್, ಬರೀ ಮೈಸೂರು ಡಿಸ್ಟ್ರಿಕ್ಟ್ನಲ್ಲೇ ಕೊಡ್ತೀವಿ. ಈ ಕಾರ್ಡ್ಗೆ ಹಣ ಕೊಡಬೇಕನ್ನೋದು ಏನೂ ಇಲ್ಲ ಸರ್, ಫ್ರೀ ಕಾರ್ಡ್. ಇದು ಮೊಬೈಲ್ ಇದ್ರೆ ಸಾಕು, ಡೌನ್ಲೋಡ್ ಮಾಡ್ಕೋಬಹುದು. ಈಗ ಸೆಲ್ಫ್ ರಿಜಿಸ್ಟ್ರೇಷನ್ ಇದೆ, ಸರ್ಕಾರ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆಲ್ಲ. ಹೌದಾ? ಗವರ್ಮೆಂಟ್ ಹಾಸ್ಪಿಟಲ್ ಎಲ್ಲಿದೆ ನಿಮ್ಮ ಊರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಕೇಳಿ, ಈ ಪ್ರೋಗ್ರಾಮ್ ಕೂಡ ಅವ್ರಿಗೆ ತೋರಿಸಿ, ಸರ್ ಈ ತರ ಮೊಬೈಲ್ ನೋಡಿ ಸರ್, ಈ ತರ ಬರ್ತಾ ಇದೆ ಮೇಡಮ್, ಆಗ ಈ ತರ ಕಾರ್ಡ್ ಬೇಕು ಅಂತ ಹೇಳಿ ನಿಮ್ಗೆ ಅವ್ರು ಮಾಡ್ಕೊಡ್ತಾರೆ. ಅವ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ಮತ್ತೆ ನೀವು ನನಗೆ ಕಾಲ್ ಮಾಡಿ, ಒಂದು ಮೆಸೇಜ್ ಕೂಡ ಹಾಕಿ. ನಾನು ಟ್ರೀಟ್ಮೆಂಟ್ ಚಿಕಿತ್ಸೆ ಮಾತ್ರ ನೀವು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಇದನ್ನ ಪಡೆಯುವಂಥದ್ದು. ಹಾಗಾಗಿ ದಯವಿಟ್ಟು ರೇಷನ್ ಕಾರ್ಡ್ ಇರುವಂಥವರು ಈ ಫುಲ್ ABPMJY ಕಾರ್ಡ್ನೇ ಮಾಡಿಸ್ಕೊಳ್ಳಿ. ರೇಷನ್ ಕಾರ್ಡ್ ಇಲ್ಲದೆ ಇರುವಂಥವ್ರು ಅಬಾ ಐ ಡಿ ನಂಬರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿಸ್ಕೊಳ್ಳಿ. ವಿಷಯನ ಮುಟ್ಸೋವಂಥ ಒಂದು ಸಹಾಯನ ರೈಟ್ ನ್ಯೂಸ್ ಇವರಿಂದ ಸಿಕ್ಕಿದೆ. ನಮ್ಮ ರಾಜ್ಯದವರು ನಮ್ಮ ರಾಜ್ಯದಲ್ಲೇ ಕಾರ್ಡ್ ಜನರೇಟ್ ಮಾಡ್ಕೋಬೇಕು, ಟ್ರೀಟ್ಮೆಂಟ್ ಮಾತ್ರ ಇಡೀ ದೇಶದಲ್ಲಿ ತಗೊಳ್ಬೋದು. ಅವರು ಹೇಗೆ ಇದು ATM ಕಾರ್ಡ್ ಇಟ್ಕೊಳ್ತೀವೋ ಆ ಥರ ಕ್ಯಾರಿ ಮಾಡೋದು. ಸೊ APL BPL ಕಾರ್ಡ್ ಏನೇ ಇದ್ರು ಕೂಡ 5 ಲಕ್ಷವರೆಗೂ ಕೂಡ, ಹಾಗೆ APL ಕಾರ್ಡ್ಗೆ 2 ಲಕ್ಷವರೆಗೂ ಟ್ರೀಟ್ಮೆಂಟ್ ತೊಗೊಳ್ಬೋದು ಉಚಿತವಾಗಿ ಅಂತ ಬೃಂದಾ ಮೇಡಮ್ ಅವರು ಅದು ಮಾತಾಡಿದ್ರು. ಸಿಕ್ಕಾಪಟ್ಟೆ ವೈರಲ್ ಆಯಿತು, 2.5 ಮಿಲಿಯನ್ ಜನ ನೋಡಿದ್ರು ಕರ್ನಾಟಕದಾದ್ಯಂತ. ನನಗೆ ಫೋನ್ ಬರೋಕ್ಕೆ ಶುರುವಾಯಿತು, ಸರ್ ಇದು ಹೇಗೆ ಮಾಡ್ಕೊಳ್ಬೇಕು ನಾವು ಈ ಕಾರ್ಡನ್ನು? ಮೇಡಮ್ ಈ ಕಾರ್ಡ್ ವರ್ಕ್ ಆಗುತ್ತಾ? ಖಂಡಿತ ವರ್ಕ್ ಆಗ್ತಾ ಇದೆ. ಇದು ಏನು ಅಂತ ಹೇಳಿದ್ರೆ, ಇವಾಗ 2018ರಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಅದಾದಮೇಲೆ ಇವಾಗ ಮತ್ತೆ ಅದು ನವೀಕರಣಗೊಳ್ತು ಅಷ್ಟೇ ಕಾರ್ಡು. ಆ ಕಾರ್ಡನ್ನ ಮುಂಚೆ ಗ್ರಾಮವನ್ನವರು, ಈ ಕಾಮನ್ ಸರ್ವಿಸ್ ಸೆಂಟರ್ ಅವರು, ಕರ್ನಾಟಕವನ್ನು, ಮೈಸೂರನ್ನು, ಈ ಥರ ಹಲವಾರು ಸಂಸ್ಥೆಗಳು ಇದನ್ನು ಮಾಡ್ತಾ ಇದ್ವು. ಇದು ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ಸ್ಟಾಪ್ ಆಗಿದೆ. ಮತ್ತೆ ಅವ್ರಿಗೆ ಇನ್ನೊಂದು 20 ಡೇಸಲ್ಲಿ ಅವರು ಮಾಡೋದು, ಒಂದು 20-30 ಡೇಸಲ್ಲಿ ಅವರು ಮಾಡೋದಕ್ಕೆ ಶುರು ಮಾಡ್ತಾರೆ. ಇದು ಹೊಸದಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಸ್ವಯಂ ಸೃಜನೆ ಅಂತ ಹೇಳಿದ್ರೆ ನಾವೇ ನಮ್ಮ ಕಾರ್ಡ್ನ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು. ಸೊ ಎಲ್ಲರೂ ಇವಾಗ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇರೋದ್ರಿಂದ ಇದು ಒಂದು ಯೂಸ್ ಆಗುತ್ತೆ, ಜನನೇ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇದನ್ನು ಒಂದು ಲಾಂಚ್ ಮಾಡಿದ್ದಾರೆ. ಇದು ತುಂಬ ಸುಲಭವಾದದ್ದು. ಆ್ಯಕ್ಚುಲಿ ಒಂದು ಲಿಂಕನ್ನು ಕ್ರೋಮಲ್ಲಿ ಹೋಗಿ ಲಿಂಕನ್ನು ಹಾಕಿ ನಾವು ಬೆನಿಫಿಷರಿ ಲಾಗಿನ್ನಲ್ಲಿ ಹೋಗಿ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ನಮ್ಮ ಫೋನಲ್ಲಿ ನಾವೇ ಮಾಡ್ಕೊಳ್ಬೋದು. ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೂ ಅವರು ನಿಮಗೆ ಇದ್ರ ಬಗ್ಗೆ ಮಾಹಿತಿ ನೀಡಿ ಇದು ಹೇಗೆ ಮಾಡ್ಬೋದು ಅನ್ನೋ ಒಂದು ಇದನ್ನು ಸಹಾಯ ಮಾಡ್ತಾರೆ ಮಾಡ್ಕೊಳ್ಳೋದಕ್ಕೆ. ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರದಲ್ಲಿ ಅಲ್ಲಿ ಹೋದ್ರೆ ಹೌದು, ನಮ್ಮದು ಫೀಲ್ಡ್ ಸ್ಟಾಫ್ ಇರ್ತಾರೆ, ಆಶಾ ಕಾರ್ಯಕರ್ತೆ ಆಗಿರ್ಬೋದು, ನಮ್ಮ PHCOs ಆಗಿರ್ಬೋದು, CHOs ಆಗಿರ್ಬೋದು, HOs ಆಗಿರ್ಬೋದು, ಅವರು ಫೀಲ್ಡ್ಗೆಲ್ಲ ಬರ್ತಾ ಇರ್ತಾರಲ್ಲ, ಆಗ ಮನೆ ಹತ್ರ ಬಂದಾಗ್ಲೂ ತಾವು ಇದ್ರ ಬಗ್ಗೆ ಕೇಳಿದ್ರೆ ಅವ್ರು ಖಂಡಿತ ಇದನ್ನ ಸಹಾಯ ಮಾಡ್ತಾರೆ. ಅವ್ರ ಮೊಬೈಲ್ನಲ್ಲೇ ಇವರು ಕೂಡ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು, ರೇಷನ್ ಕಾರ್ಡ್ ಕೊಟ್ಟು, ಅವ್ರ ಮೊಬೈಲಲ್ಲೇ ಈಗ ಯಾರು ಬೆನಿಫಿಷರಿ ಇರ್ತಾರೆ ಅವ್ರ ಮೊಬೈಲಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡಿ ಮೇಡಮ್, ಈ ಕಾರ್ಡ್ ನಿಜಕ್ಕೂ ಕೂಡ ಕೆಲಸ ಆಗುತ್ತಾ? ಈ ಕಾರ್ಡ್ ಇಂದ ಫ್ರೀ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ? ಖಂಡಿತ ಸಿಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ನಾವು ಸದ್ಯಕ್ಕೆ ಇಲ್ಲಿ ಏನಂತ ಹೇಳಿದ್ರೆ, ಆಧಾರ್ ಕಾರ್ಡು ಮತ್ತೆ ಅವ್ರದ್ದು ರೇಷನ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ABRK ಅಂಡರ್ ನಾವು ಅವ್ರಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದೀವಿ. ಹಾಗಾಗಿ ಜನ ಇದ್ರ ಬಗ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಬಿಡು ಅದರಲ್ಲೇ ಆಗ್ತಿದೆಯಲ್ಲ ಅಂತ ಕಾರ್ಡ್ ಮಾಡಿಸ್ಕೊಳ್ಳೋದು ಬೇಡ ಅನ್ನೋ ಥರದಲ್ಲಿ ಇದ್ದಾರೆ. ಖಂಡಿತ ಕಾರ್ಡ್ ಉಪಯೋಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವೀಗ ಇದು ಕಾರ್ಡು ನಮ್ಮ ರಾಜ್ಯದಲ್ಲೇ ಮಾಡ್ಕೊಡಕ್ಕಾಗೋದು, ಆದರೆ ಟ್ರೀಟ್ಮೆಂಟ್ನ ಚಿಕಿತ್ಸೆನ ಅವರು ಇಡೀ ಇಂಡಿಯಾದಲ್ಲೇ ತಗೋಬಹುದು. ಆಗ ಇವ್ರಿಗೆ ಈ ಕಾರ್ಡಿನ ಅವಶ್ಯಕತೆ ಇರುತ್ತೆ. ಆಗ ಅಲ್ಲಿ ಯಾರು ಇವ್ರಿಗೆ BPL ಕಾರ್ಡು, ರೇಷನ್ ಕಾರ್ಡ್ನ ಜೆರಾಕ್ಸ್ ಅದು ಸ್ಕ್ಯಾನ್ ಮಾಡಲ್ಲ.
ಎಸ್ ಆಗ ಕಾರ್ಡ್ ಯೂಸ್ ಆಗುತ್ತೆ. ಓಕೆ, ಯಾಕಂದ್ರೆ ತುಂಬಾ ಜನ ಕ್ವಶನ್ಸ್ ಕೇಳಿದ್ರು, ನಮ್ಮ ಹತ್ರ APL ಇದೆ BPL ಇದೆ, ಮತ್ತೆ ಯಾಕೆ ಇನ್ನೊಂದು ಕಾರ್ಡ್ ಎಕ್ಸ್ಟ್ರಾ ಮಾಡಿಸ್ತೀರಾ ನೀವು ಅಂತ ಕೇಳಿದ್ರು. ಈಗ ನೀವು ಕ್ಲಾರಿಟಿ ಕೊಟ್ರಿ ಇದಕ್ಕೆ. ಯಾವ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು, ಖಾಸಗಿ ಆಸ್ಪತ್ರೆ ಆಗಿರ್ಬೋದು, ಅವ್ರು ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿರ್ಬೇಕು. ಎಸ್ ಮೇಡಮ್. ಆ ಅಂತ ಚಿಕಿತ್ಸೆ ಯಾವ್ಯಾವ ಚಿಕಿತ್ಸೆಗೆ ಅವ್ರು ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿರ್ತಾರೆ, ಅದಕ್ಕೆಲ್ಲ ಅವ್ರು ಖಂಡಿತ ಫ್ರೀಯಾಗಿ ಟ್ರೀಟ್ಮೆಂಟ್ನ ತಗೋ. ಎಸ್, ಇದೇ ಡೌಟ್ ಮೇಡಮ್ ಈಗ ನಾನು ಕೇಳಕ್ಕೆ ಹೊರಟಿರೋದು. ಈಗ ಒಂದು ಜಿಲ್ಲೆನಲ್ಲಿ ನೂರಾರು ಹಾಸ್ಪಿಟ್ಲ್ಗಳು ಇರ್ತವೆ. ಸೊ ಯಾವ ಹಾಸ್ಪಿಟ್ಲು ಅಂತ ಪಟ್ಟಿ ಅವ್ರಿಗೆ ಹೇಗೆ ಗೊತ್ತಿರುತ್ತೆ, ಅವ್ರಿಗೆ ಹೇಗೆ ಬಿಡುಗಡೆ ಆಗುತ್ತೆ? ಅದು ಆ ಕಾರ್ಡಲ್ಲಿ ಏನಾದರೂ ಇಷ್ಟು ಹಾಸ್ಪಿಟ್ಲ್ ಅಂತ ಕಾರ್ಡಲ್ಲಿ ಅಂತ ಇರಲ್ಲ, ನಮ್ಮ ಇದರಲ್ಲಿ ಇರುತ್ತೆ. ಈಗ ಆ್ಯಕ್ಚುಲಿ ನಮಗೆ ಎಲ್ಲಿ ಅವರು ಈಗ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಒಂದು ರೆಫರಲ್, ಇವ್ರಿಗೆ ಸರ್ಕಾರಿ ಹಾಸ್ಪಿಟ್ಲ್ ಎಲ್ಲ ಸರ್ಕಾರಿ ಆಸ್ಪತ್ರೆನೂ ABR ಕೆಂಡರ್ ಎಂಪ್ಯಾನಲ್ಮೆಂಟ್ ಕಂಪಲ್ಸರಿ ಆಗೇ ಇರುತ್ತೆ. ಈ ಖಾಸಗಿ ಆಸ್ಪತ್ರೆಯವರು ಅವರ ಒಂದು ಫೆಸಿಲಿಟಿ ಬೇಸ್ ಮೇಲೆ ಅವರು ನಮ್ಮಲ್ಲಿ ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿರ್ತಾರೆ. ಎಲ್ಲ ಇದಕ್ಕೂ ಸ್ಪೆಷಾಲಿಟಿಗೂ ಎಂಪ್ಯಾನಲ್ಮೆಂಟ್ ಮಾಡ್ಕೊಂಡಿರಲ್ಲ, ಕೆಲವುದಕ್ಕೆ ಮಾತ್ರ ಮಾಡ್ಕೊಂಡಿರ್ತಾರೆ. ಅಂತ ಚಿಕಿತ್ಸೆಗಳು ನಮಗೆ ಈ ಸರ್ಕಾರಿ ಆಸ್ಪತ್ರೆಗೆ ಇವ್ರು ಹೋದಾಗ ಅಲ್ಲಿ ಆ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಆ ರೆಫರಲ್ ಲೆಟರ್ ಕೊಡುವಂತ ಸಮಯದಲ್ಲಿ ಅವ್ರಿಗೆ ಹತ್ತಿರದ ಹಾಸ್ಪಿಟ್ಲ್ಗಳೆಲ್ಲ ಅಲ್ಲಿ ಆನ್ಲೈನ್ ಅಲ್ಲಿ ಶೋ ಆಗುತ್ತೆ. ಮೊಬೈಲ್ ಎಲ್ಲ ತೋರಿಸುತ್ತಾ ಅದೆಲ್ಲ ನಮ್ಮ ಆನ್ಲೈನ್ ಅಲ್ಲಿ ನಾವೇನು ನಮ್ಮ ಆರೋಗ್ಯ ಮಿತ್ರ ಇರ್ಬೋದು ಅಥವಾ ಮೆಡಿಕಲ್ ಆಫೀಸರ್ ಯಾರು ನಮ್ಮ ಸ್ಯಾಮ್ಕೋ ಅಂತ ಎಲ್ಲ ಇರ್ತಾರೆ, ಅವರು ಅದನ್ನ ರೆಫರ್ ಮಾಡ್ಕೊಳ್ಳುವಂಥದ್ದು. ಸ್ಯಾಮ್ಕೋ ಇರ್ತಾರೆ ಪ್ರತಿ ಹಾಸ್ಪಿಟ್ಲಲ್ಲೂ, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲೂ ಸ್ಯಾಮ್ಕೋ ಮತ್ತೆ ಡಿಸ್ಟ್ರಿಕ್ಟ್ ಸರ್ಜನ್ ಇರ್ತಾರೆ. ಆ ರೆಫರಲ್ ಲೆಟರ್ ಕೊಡಬೇಕಾದ್ರೆ ಅಲ್ಲಿ ಶೋ ಆಗುತ್ತೆ ಯಾವುದು ನಿಯರ್ ಬೈ ಹಾಸ್ಪಿಟಲ್ ಈ ಫೆಸಿಲಿಟಿ ಈ ಸ್ಕೀಮ್ಗೆ ಎಂಪ್ಯಾನಲ್ಮೆಂಟ್ ಆಗಿದೆ ಅಂತ ಶೋ ಆಗುತ್ತೆ. ಅದನ್ನ ಪೇಷಂಟು ಸೆಲೆಕ್ಟ್ ಮಾಡ್ಕೋಬೋದು. ಪ್ರಾಥಮಿಕ ಆರೋಗ್ಯ ಹಂತದಲ್ಲಿ ನಾನೇನು 2A ಪ್ರೊಸೀಜರ್ಸು 294 ಪ್ರೊಸೀಜರ್ಸ್ನ ಅದು ಪ್ರಾಥಮಿಕ ಕೇಂದ್ರಗಳಲ್ಲೇ ಆಗುವಂಥದ್ದು. ನಮ್ಮ ಪ್ರಾಥಮಿಕ ಕೇಂದ್ರಗಳಲ್ಲಿ, ನಮ್ಮ CHCಗಳಲ್ಲಿ, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗಳಲ್ಲಿ, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುವಂಥದ್ದು. ಅದನ್ನು ಏನು ನಾವು ಪ್ರೈವೇಟಿಗೆ ರೆಫರ್ ಮಾಡಲ್ಲ ಸರ್. ಏನು ನಮಗೆ ಸಿಂಪಲ್ ಕಾಂಪ್ಲೆಕ್ಸ್ ಸೆಕೆಂಡ್ರಿ ಪ್ರೊಸೀಜರ್ಸ್ ಇರುತ್ತೆ, ಅದು ಒಂದು 251 ಪ್ರೊಸೀಜರ್ಸ್ ಇರುತ್ತೆ. ಅದನ್ನು ಸಹ ನಾವೇ ಮಾಡ್ತೀವಿ. ನಮ್ಮಲ್ಲಿ ಇಲ್ಲ ಅಂದ ಪಕ್ಷದಲ್ಲಿ ಮಾತ್ರ ರೆಫರಲ್ ಕೊಡ್ತೀವಿ. ಇನ್ನೊಂದು ನಮಗೆ ಏನು ಬರುತ್ತೆ, ಟರ್ಷರಿ ಪ್ರೊಸೀಜರ್ಸ್ ಅಂತ 934 ಪ್ರೊಸೀಜರ್ಸ್ ಬರುತ್ತೆ. ಅದನ್ನ ನಮ್ಮಲ್ಲಿ ಅಥವಾ ಪ್ರೈವೇಟಲ್ಲಿ ಎಲ್ಲಿ ಫೆಸಿಲಿಟಿ ಇರುತ್ತೆ ಅಲ್ಲಿ ನಮ್ಮಲ್ಲಿ ಇಲ್ಲ ಅಂತ ಪಕ್ಷದಲ್ಲಿ ಅಲ್ಲಿ ತಗೊಳ್ತಾರೆ. ಅದನ್ನ ನಮ್ಮ ಇವರೇನೆ ಸ್ಯಾಮ್ಕೋ ಆಗಲಿ ಡಿಸ್ಟ್ರಿಕ್ಟ್ ಸರ್ಜನ್ಸ್ ಆಗಲಿ ನೋಡಿ ಯಾವ ಹಾಸ್ಪಿಟ್ಲ್ ನಿಯರ್ ಬೈ ಇರುತ್ತೆ ರೆಫರಲ್ ಕೊಡುವಾಗ ಆನ್ಲೈನ್ ಅಲ್ಲಿ ಶೋ ಆಗುತ್ತೆ. ಆ ಪೋರ್ಟಲಲ್ಲಿ SAST ಪೋರ್ಟಲಲ್ಲಿ ಅಲ್ಲಿಂದ ನೋಡಿ ನಾವು ತೆಗೆದು ಆಮೇಲೆ ಪ್ರಿಂಟ್ ತೆಗೆದು ಕಳ್ಸೋದು. 5 ಲಕ್ಷ BPL ಕಾರ್ಡ್ಗಾದ್ರೆ ಸೊ ಒಂದು ಕಾರ್ಡ್ ಒಂದು 4 ಜನ ಇರ್ತಾರೆ. ಒಬ್ಬೊಬ್ರಿಗೂ 5 ಲಕ್ಷನ ಅಥವಾ ಇಡೀ ಒಂದು ಕಾರ್ಡ್ ಸೇರಿ ಒಂದು ವರ್ಷಕ್ಕೆ ಒಬ್ಬರಾರು ಯೂಸ್ ಮಾಡ್ಕೋಬಹುದು ಅಥವಾ ಇಡೀ ಕುಟುಂಬದವರು 5 ಲಕ್ಷ ಒಂದೇ ಸಲ ಯೂಸ್ ಮಾಡ್ಕೋ. ಓಕೆ, ಅಂದ್ರೆ ಇಲ್ಲಿ ಒಂದು ಕುಟುಂಬದಲ್ಲಿ 5 ಜನ ಇರಲಿ 10 ಜನ ಇರಲಿ ಒಂದು ಕಾರ್ಡ್ಗೆ ಒಂದು ವರ್ಷ ಒಂದೇನೆ. ಓಕೆ, 10 ಜನ ಇದ್ರೆ 10 ಕಾರ್ಡ್ ಕೊಡಲ್ಲ ನೀವು, ಅಲ್ಲಿಗೆ 50 ಲಕ್ಷ ಇಲ್ಲ ಕಾರ್ಡ್ ಒಂದು ಕುಟುಂಬಕ್ಕೆ 5 ಲಕ್ಷ ಅಂತ ಇರೋದು ಸರ್, ಒಬ್ಬರಿಗೆ ಅಥವಾ ಎಲ್ಲರೂ ಯೂಸ್ ಮಾಡ್ಬೇಕಲ್ಲ. ಈಗ BPL ಕಾರ್ಡ್ಗೆ 5 ಲಕ್ಷ, APL ಕಾರ್ಡ್ಗೆ ಅಂತ ಹೇಳಿದ್ರೆ ಸರ್ಕಾರ 30% ಏನು ಹೇಳುತ್ತೆ ಸರ್ಕಾರ 30, ಅದು 5 ಲಕ್ಷದಲ್ಲಿ 1.5 ಲಕ್ಷ 30% ಅಂತ ಹೇಳಿದ್ರೆ 1.5 ಲಕ್ಷನ APL ಕಾರ್ಡ್ ಅವ್ರಿಗೆ ಕೊಡುತ್ತೆ. 70%ನ ಫಲಾನುಭವಿನೇ ಬರ್ಸ್ಕೊಳ್ಬೇಕು. ಈ 30% ಅಂತ ಏನು ಹೇಳ್ತೀವಿ ಅದರಲ್ಲಿ ಬಿಲ್ ಅಮೌಂಟು ಈ ಕಡಿಮೆ ಇದ್ರೆ ಕಡಿಮೆನ ಸರ್ಕಾರ ಬರ್ಸುತ್ತೆ. ಎಷ್ಟು ಬಿಲ್ ಅಮೌಂಟ್ ಕಡಿಮೆ ಇದೆಯಾ ಅಥವಾ 30% ಅದು ಮ್ಯಾಚ್ ಆಗುತ್ತಾ ಬಿಲ್, ಅದನ್ನ ನೋಡಿ ಸರ್ಕಾರ ಕೊಡುತ್ತೆ. ಈಗ 1 ಲಕ್ಷ ಆಯ್ತು ಅಂತಂದ್ರೆ 30% ಮಾತ್ರ ಅವ್ರಿಗೆ ಸಿಗುತ್ತೆ, 70,000 ಇದು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಮೇಡಮ್? ಎರಡರದ್ದು ಸಂಯೋಜಿತ ಕಾರ್ಯಕ್ರಮ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ, ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂತ 5 ಬರುತ್ತೆ ಅಷ್ಟೇ. ಓಕೆ ಮೇಡಮ್, ಇದುವರೆಗೆ ಸಿಕ್ಕಾಪಟ್ಟೆ ಕಾರ್ಡ್ಗಳು ಬಿಟ್ಟರು. ಯಶಸ್ವಿನಿ ಕಾರ್ಡ್ ಅಂತ ಅದು ಕೂಡ ತುಂಬ ಫೇಮಸ್ ಆಗಿತ್ತು ಒಂದು ಟೈಮ್ನಲ್ಲಿ. ಅದಾದಮೇಲೆ ಅದು ಕೂಡ ಕೆಲವೊಂದು ಕಡೆ ಟ್ರೀಟ್ಮೆಂಟ್ ಸಿಗಲಿಲ್ಲ. ಅದಾದಮೇಲೆ ಸುಮಾರು ಕಾರ್ಡ್ಗಳು ಬಂದು ಹಾಗೆ ಹೋಯಿತು. ಇದು ಹಂಗೇನಾ ಅಂತ? ಇಲ್ಲ ಸರ್, ಇದು 2018ರಿಂದನೂ ಚೆನ್ನಾಗಿ ಚಾಲ್ತಿಲೇ ಇದೆ, ಚೆನ್ನಾಗಿ ನಡ್ಕೊಂಡೇ ಬರ್ತಾ ಇದೆ. ಜಸ್ಟ್ ಕಾರ್ಡ್ ಅದು ನವೀಕರಣಗೊಂಡಿದೆ ಅಷ್ಟೇ ಹೊರತು ಟ್ರೀಟ್ಮೆಂಟ್ ಎಲ್ಲರೂ ತಗೊಳ್ತಾ ಇದ್ದಾರೆ. ಈಗ ಇಲ್ಲಿವರೆಗೂ ನಮಗೆ ನವೆಂಬರ್ ತಿಂಗಳಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನವೆಂಬರ್ ತಿಂಗಳಲ್ಲಿ ನಾವು ಇದು ಸರ್ಕಾರಿ ಮತ್ತು ಇದು ಎರಡೂ ಸೇರಿಸಿ ಒಂದು ಎಷ್ಟು 16,409 ಕೇಸಸ್ನ ನಾವು ಫ್ರೀಯಾಗಿ ಟ್ರೀಟ್ಮೆಂಟ್ ಮೈಸೂರು ಡಿಸ್ಟ್ರಿಕ್ಟ್ ಮೈಸೂರು ಡಿಸ್ಟ್ರಿಕ್ಟ್ನಲ್ಲೇ ಕೊಟ್ಟಿದ್ದೀವಿ. ಎಂಟ್ರೆನ್ಸ್ ಫೀಸ್ ಯಾವುದೂ ಇಲ್ಲ? ಫೀಸ್ ಇಲ್ಲ ಸರ್ ಇದಕ್ಕೆ.
ಜಸ್ಟ್ ಹೋಗೋದು ಎಲ್ಲ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಇರ್ತಾರೆ. ಖಾಸಗಿ ಹಾಸ್ಪಿಟ್ಲ್ ನಮ್ಮ ಹತ್ರ ಏನು ಎಂಪಾನಲ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಲ್ಲಿ ಆರೋಗ್ಯ ಮಿತ್ರ ಅಂತ ಇರ್ತಾರೆ. ಆರೋಗ್ಯ ಮಿತ್ರ ಹಾಸ್ಪಿಟ್ಲಲ್ಲೂ ಆರೋಗ್ಯ ಮಿತ್ರ ಇರ್ತಾರೆ. ಅವ್ರದ್ದು ಇವಾಗ ನಾವು ಹೇಳಿದೀವಿ ಅವ್ರಿಗೆ ನಿಮ್ದು ಫೋನ್ ನಂಬರು ಫೋಟೋಸ್ ಎಲ್ಲ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ಡಿಸ್ಪ್ಲೇ ಮಾಡಿ ಅಂತ. ಸೊ ಅವರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು. ಅವರೇ ಆ್ಯಕ್ಚುಲಿ ಒಂದು ಯಾವುದೋ ಒಂದು ಕೇಸ್ ಬಂದು ಥ್ಯಾಲಿಸೀಮಿಯಾಗೆ ಟ್ರೀಟ್ಮೆಂಟ್ ಬೇಕು ಅಂತ ಒಂದು ಮಗುನ ಕರ್ಕೊಂಡು ಬಂದಿದ್ರು. ಸೊ ಅದನ್ನ ನಾವು ಬ್ಯಾಂಗ್ಳೂರ್ಗೆ ರೆಫರ್ ಮಾಡಿಕೊಟ್ಟು ಅಲ್ಲಿ DLOಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಇರ್ತಾರೆ ಸಾಸ್ಟ್ ಪೋರ್ಟಲ್ ಅವ್ರಿಗೆಲ್ಲ ಹೇಳಿ ಆ ಮಗುಗೆ ಇವತ್ತು NH ಕಿದ್ವಾಯಿಂದ ಅದಕ್ಕೆ ರೆಫರಲ್ ಕೊಡಿಸಿ NH ಅಲ್ಲಿ ಅದಕ್ಕೆ ಅಡ್ಮಿಷನ್ ಮಾಡಿಸ್ತಾ ಇದ್ದಾರೆ. ಹೌದಾ? ಹೀಗೆಲ್ಲ ಕೋಆರ್ಡಿನೇಟ್ ಮಾಡ್ತೀರಿ, ಪೇಷನ್ಸ್ ಇಂದ ಮಾಡ್ತೀರಿ. ಈ ಕಾರ್ಡ್ಗೆ ಹಣ ಕೊಡಬೇಕನ್ನೋದು ಏನೂ ಇಲ್ಲ ಸರ್, ಫ್ರೀ ಕಾರ್ಡ್ ಇದು. ಮೊಬೈಲ್ ಇದ್ರೆ ಸಾಕು, ಡೌನ್ಲೋಡ್ ಮಾಡ್ಕೋಬಹುದು. ಈಗ ಸೆಲ್ಫ್ ರಿಜಿಸ್ಟ್ರೇಷನ್ ಇದೆ, ಸರ್ಕಾರ ಎಲ್ಲರೂ ಮಾಡ್ಕೊಳ್ಳಿ, ಎಲ್ಲರ ಹತ್ರನೂ ಮೊಬೈಲ್ ಫೋನ್ ಇದೆಲ್ಲ ಯೂಸ್ ಆಗುತ್ತೆ. ಒಬ್ರು ಕಾಲರ್ಸ್ ಇದ್ರೆ ಮಾತಾಡ್ತೀನಿ, ಅವ್ರೇನೋ ಡೌಟ್ ಕೇಳ್ತಾ ಇದ್ದಾರೆ. ಹಲೋ ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಮಾತಾಡೋದು? ನಮಸ್ಕಾರ. ಅದೇ ಸರ್ ನಮ್ಮದು ಆಯುಷ್ಮಾನ್ ಕಾರ್ಡ್ ಮಾಡ್ಬೇಕಾಗಿತ್ತು ಸರ್ ಅಂತ. ಆಯುಷ್ಮಾನ್ ಕಾರ್ಡ್? ಹಾಂ ಸರ್. ಯಾವ್ಯಾವ ಕಾರ್ಡ್ ಮಾಡಿಸ್ಕೊಂಡಿದ್ದೆ ಇದುವರೆಗೆ ನೀವು? ಈಗ ವಿಶ್ರಾಮ್ ಅಂತ ಮಾಡಿಸಿದ್ನ ಸರ್. ಅದೊಂದು ಆಗಿ ಸರ್. ಅದು ಈಗ ಮುಂದೆ ಸಿದ್ರಿಂಗ್ ಡೆಲಿವರಿಗೆ ಅದು ನಡೆಯಲ್ಲ ಸರ್. ಅದು ನಡೆಯಲ್ಲ ಅಂತ? ಸಿದ್ರಿಂಗ್ ನಡೆಯಲ್ಲ ಸರ್. ಅದ ಯಾವ ಊರು ನಿಮ್ದು? ಹಳ್ಳೂರು ಸರ್, ನಮ್ದು ಹಳ್ಳೂರು. ಯಾವ ಡಿಸ್ಟ್ರಿಕ್ಟ್ ಬರುತ್ತೆ ಅದು? ಅದು ಬೆಳಗಾಂ ಡಿಸ್ಟ್ರಿಕ್ಟ್ ಸರ್. ಬೆಳಗಾಂ ಡಿಸ್ಟ್ರಿಕ್ಟ್ ಇಂದ ಮಾಡ್ತಾ ಇದ್ದಾರೆ ಮೇಡಮ್. ಸೊ ಯಾವ ಕಾರ್ಡು ನಡೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ಇದ್ರೆ ಮಾತಾಡಿ, ನಿಮ್ಮ ಡೌಟ್ಸ್ಗೆ ಮೇಡಮ್ ಇದ್ರೆ ಕೇಳಿ. ನಮಸ್ತೆ. ಈಗ ನೀವು ಬೆಳಗಾಂ ಡಿಸ್ಟಿಕಲ್ಲೂ ನಾನು ಮೈಸೂರು ಡಿಸ್ಟಿಕ್ದು ಕುಷ್ಠರೋಗ ನಿರ್ಮೂಲನಾಧಿಕಾರಿ ಮಾತಾಡ್ತಿರೋದು. ABRK ಕಾರ್ಡ್ದು ನೋಡಲ್ಲ ಅಧಿಕಾರಿ ಇರ್ತೀನಿ ಡಿಸ್ಟಿಕ್ಗೆ. ಅದೇ ಥರ ಬೆಳಗಾಮಲ್ಲೂ ನಿಮಗೆ ಈ ಥರ ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳು ಇರ್ತಾರೆ. ನೀವು ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಹತ್ತಿರದ ಯಾವುದೇ ಸರ್ಕಾರಿ ಆಸ್ಪತ್ರೆನ ಹೋಗಿ ನೀವು ಇದ್ರ ಬಗ್ಗೆ ಕೇಳಿದ್ರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಸರ್. ಹೌದಾ? ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲಿದೆ ನಿಮ್ಮ ಊರಲ್ಲಿ, ಅಲ್ಲಿ ಹೋಗ್ಬಿಟ್ಟು ಕೇಳಿ. ಈ ಪ್ರೋಗ್ರಾಮ್ ಕೂಡ ಅವ್ರಿಗೆ ತೋರಿಸಿ, ಸರ್ ಈ ಥರ ಮೊಬೈಲ್ ನೋಡಿ ಸರ್, ಈ ಥರ ಬರ್ತಾ ಇದೆ ಮೇಡಮ್. ತೋರಿಸಿ ಆಗ ಈ ಥರ ಕಾರ್ಡ್ ಬೇಕು ಅಂತ ಹೇಳಿ ನಿಮ್ಗೆ ಅವ್ರು ಮಾಡ್ಕೊಡ್ತಾರೆ. ಅವ್ರು ಮಾಡ್ಕೊಡ್ಲಿಲ್ಲ ಅಂದರೆ ಮತ್ತೆ ನೀವು ನನಗೆ ಕಾಲ್ ಮಾಡಿ, ಒಂದು ಮೆಸೇಜ್ ಕೂಡ ಹಾಕಿ ನನಗೆ. ಓಕೆ ಸರ್, ಓಕೆ ಸರ್. ಸರಿನಾ? ಈಗಲೇ ಹೋಗಿ ಅಲ್ಲಿ ಮಾಡಿಸ್ಕೊಳ್ಳಿ. ಸರಿನಾ? ಆ ಜಿಲ್ಲೆಲೂ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿ ಅಂತ ಇದ್ದಾರೆ. ಅವರೇ ABRK ಕಾರ್ಡ್ಗೆ ನೋಡಲ್ ಅಧಿಕಾರಿ ಆಗಿರ್ತಾರೆ. ಅವ್ರನ್ನ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಹತ್ತಿರದ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಗೂ ಹೋಗ್ಬೋದು. ABPMJAY CMCRK ಕಾರ್ಡ್. ಅಡ್ಮಿಟ್ ಆಗಲೇಬೇಕಾ ಅಥವಾ ಅಡ್ಮಿಷನ್ಗೆ ಇದು ಇನ್ ಪೇಷಂಟ್ಗೆ ಇದು ಟ್ರೀಟ್ಮೆಂಟ್ ಇರೋದು? ಓಕೆ, 24 hours ಅವ್ರು ಅಡ್ಮಿಟ್ ಆಗಿರಲೇಬೇಕು. ಇನ್ ಪೇಷಂಟ್ಗೆ ಇದಿರೋದು. ಒಂದಿನ ಇರಲಿ 4 ದಿನ ಇರಲಿ, ಎಷ್ಟು ದಿನನಾದ್ರೂ ಇರಲಿ, ಬಟ್ ನಮ್ಮ ಚಿಕಿತ್ಸೆ ಅದು ಇನ್ಕ್ಲೂಡ್ ಆಗಿರಬೇಕು. ನಮ್ಮ ಏನು 1650 ಚಿಕಿತ್ಸೆ ಇದೆ. ಅದೇ ಎಲ್ಲರಿಗೂ ತಿಳಿದಿರೋ ಹಾಗೆ ಇದು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ, ಚೀಫ್ ಮಿನಿಸ್ಟರ್ಸ್ ಆರೋಗ್ಯ ಕರ್ನಾಟಕ ಅಂತ ಹೇಳಿ ಇದು ನಿಮಗೆ ಒಂದು ಹೆಲ್ತ್ದು ಕಾರ್ಡನ್ನ ಉಚಿತವಾಗಿ ನೀವೇ ಕೂತು ನಿಮ್ಮ ಮನೆಯಲ್ಲೇ ನಿಮ್ಮ ಫೋನ್ಗಳಲ್ಲೇ ಇದನ್ನು ಸೆಲ್ಫ್ ರಿಜಿಸ್ಟ್ರೇಷನ್ ಸ್ವಯಂ ಸೃಜನೆ ಮಾಡ್ಕೊಳ್ಳುವಂಥದ್ದನ್ನು ಅವಕಾಶನ ಸರ್ಕಾರ ನಿಮಗೆ ಕೊಟ್ಟಿದೆ. ಇದು ನಿಮಗೆಲ್ಲ ತಿಳಿದಿರೋ ಹಾಗೆ BPL ಕಾರ್ಡ್ ಅವ್ರಿಗೆ ಏನು ಹೇಳ್ತೀನೋ 5 ಲಕ್ಷದವರೆಗೆ ನಮ್ಮ ಒಂದು 1650 ಚಿಕಿತ್ಸೆ ಏನಿದೆ ಅದು ಉಚಿತವಾಗಿ ಪಡೆಯುವಂಥದ್ದು. ಮತ್ತು APL ಕಾರ್ಡ್ ಅವ್ರಿಗೆ 5 ಲಕ್ಷದಲ್ಲಿ ಏನು 30% ಅಂತ ಹೇಳಿದ್ರೆ 1.5 ಲಕ್ಷದಷ್ಟು ಸರ್ಕಾರ ನಿಮಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವಂತಹದ್ದು. ಕಾರ್ಡ್ ಜನ್ರೇಷನ್ ಮಾತ್ರ ನಮ್ಮ ರಾಜ್ಯದವ್ರು ನಮ್ಮ ರಾಜ್ಯದಲ್ಲೇ ಮಾಡಿಸ್ಕೊಳ್ಬೇಕು. ಆದರೆ ಟ್ರೀಟ್ಮೆಂಟ್ ಚಿಕಿತ್ಸೆ ಮಾತ್ರ ನೀವು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಪಡೆಯುವಂಥದ್ದು. ತುಂಬ ಈಸಿಯಾಗಿ ಕ್ಯಾರಿ ಮಾಡುವಂಥದ್ದು. ನೀವು ಒಂದು ATM ಕಾರ್ಡ್ ಏನು ಇಟ್ಕೊಂಡಿರ್ತೀರ ಆ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಈಗ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರೆ ನೀವೀಗಾಗಲೇ ನೀವು ಹೇಳ್ಬೋದು, ನಮಗೆ ಕಾರ್ಡ್ ಏನು ಅವಶ್ಯಕತೆ ಇಲ್ಲ, ನಮಗೆ ರೇಷನ್ ಕಾರ್ಡು ಮತ್ತು ಇದು ಯಾವುದು ಆಧಾರ್ ಕಾರ್ಡನ್ನ ತೊಗೊಂಡು ಬಂದರೆ ಅದರಲ್ಲೇ ಟ್ರೀಟ್ಮೆಂಟ್ ಸಿಗ್ತಾಯಿದೆ ಅಂತ. ಖಂಡಿತವಾಗ್ಲೂ ಸಿಗ್ತಾಯಿದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಹೊರ ರಾಜ್ಯಕ್ಕೆ ಹೋದಾಗ ಅಥವಾ ಹೆಚ್ಚಿನ ಚಿಕಿತ್ಸೆಗೆ ಯಾರಾದರೂ ಬೇರೆ ರಾಜ್ಯಕ್ಕೆ ಹೋದಾಗ ಆಗ ನಿಮಗೆ ಈ ಸ್ಕ್ಯಾನ್ ಎಲ್ಲ ಮಾಡೋದಿಲ್ಲ. ಈ ಕಾರ್ಡನ್ನ ಅವಶ್ಯಕತೆ ತುಂಬ ಇರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಈ ಕಾರ್ಡನ್ನ ಮಾಡೋದ್ರ ಬಗ್ಗೆ ಮತ್ತು ಇದರ ಸ್ಕೀಮ್ ಬಗ್ಗೆ ಮಾಹಿತಿನ ಪಡ್ಕೊಂಡು ಕಾರ್ಡನ್ನ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಇದು ಸಾಮಾಜಿಕ ಕಳಕಳಿ ಇರುವಂಥ ಕಾರ್ಯಕ್ರಮ ನಿಮಗೋಸ್ಕರ ಕೊಡ್ತಾ ಇರ್ತದ್ದು. ಬರೀ ರಾಜಕೀಯ ಅಷ್ಟೇ ಇಲ್ಲ, ಎಂಟರ್ಟೈನ್ಮೆಂಟ್ ಅಷ್ಟೇ ಇಲ್ಲ, ಆರೋಗ್ಯ ದೃಷ್ಟಿಯಿಂದನೂ ಕೂಡ ಸಾಮಾಜಿಕ ಕಳಕಳಿ ಇರುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಏನು ನಮಗೆ ABPMJY CM CRK ಕಾರ್ಡ್ ಅಂತ ಹೇಳ್ತೀವಿ, ಅದು ಈಗ ನವೀಕರಣಗೊಂಡಿರೋದು ಕಾರ್ಡು. ಇದು ಎಲ್ಲ ಕಡೆ ಚಾಲ್ತಿಲಿದೆ, ಮಾಡಿಸ್ಕೊಳ್ಳಿ. ನಮ್ಮ ರಾಜ್ಯದವರು ನಮ್ಮ ರಾಜ್ಯದಲ್ಲೇ ಕಾರ್ಡ್ ಜನ್ರೇಟ್ ಮಾಡ್ಕೋಬೇಕು. ಟ್ರೀಟ್ಮೆಂಟ್ ಮಾತ್ರ ಇಡೀ ದೇಶದಲ್ಲಿ ತೊಗೊಳ್ಬೋದು. ಇದು ರೈಟ್ ನ್ಯೂಸ್.